I am JRS. Welcome to my academy. Guys, in this video I will explain about the Portuguese, Dutch, British and French. And this is the second part of the advent of Europe to India. ಭಾರತಕ್ಕೆ ಯುರೋಪಿನ ಆಗಮನ ಅನ್ನೋ ಒಂದು ಚಾಪ್ಟರ್ ಅಲ್ಲಿ ಈಗಾಗಲೇ ಒಂದು ವಿಡಿಯೋ ಬಿಟ್ಟಿದ್ದೀನಿ ಪಾರ್ಟ್ 1. ಸೊ ಈ ಒಂದು ಪಾರ್ಟ್ 2 ಅಲ್ಲಿ ಪೋರ್ಚುಗೀಸರು ಮತ್ತು ಫ್ರೆಂಚರು, ಡಚ್ಚರು ಮತ್ತು ಇಂಗ್ಲಿಷರು ಸೊ ಇವ್ರ ಬಗ್ಗೆ ಇರುತ್ತೆ. ಅಂಡ್ ಹೌ they established warehouses and how they established industries in India. Just remember the code word once, that is PDF. So P represents the Portuguese. So about the Portuguese. So Portuguese, they were the first Europeans who arrived to India. They were the last Europeans who last to live in India. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ಪೋರ್ಚುಗೀಸರು, ಆದರೆ ಕೊನೆಯದಾಗಿ ಭಾರತವನ್ನು ಬಿಟ್ಟಿದ್ದು ಪೋರ್ಚುಗೀಸರು ಅಂತ. Britishers, they left India in year 1947, but the Portuguese, they hold their power in the Goa until 1961. ಬ್ರಿಟಿಷರು 1947ರಲ್ಲಿ ಭಾರತೀಯರಿಗೆ ಸ್ವತಂತ್ರ ಕೊಟ್ಟು ಹೋದರು. ಈ ಪೋರ್ಚುಗೀಸ್ ಇದ್ರಲ್ವ 1961ರವರೆಗೂ ಗೋವಾವನ್ನು ತನ್ನ ವಶದಲ್ಲಿ ಇಟ್ಕೊಂಡಿದ್ದರು. ಹಾಗಾಗಿ ಬ್ರಿಟಿಷರು ಹೋದ್ಮೇಲೆ ಪೋರ್ಚುಗೀಸರು ಹೋಗಿದ್ದು ಅಂತ. ಸೊ ದೀಸ್ ಪೋರ್ಚುಗೀಸ್ ಆಲ್ರೆಡಿ ನೋನ್ ದಟ್ they were the first Europeans who discovered the new sea route to India. He was Vasco da Gama in the year 1498. 1498ರಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದಿದ್ದು ಪೋರ್ಚುಗೀಸು. ಆ ಪೋರ್ಚುಗೀಸರ ವಾಸ್ಕೋ ಡಿ ಗಾಮ ನಾವಿಕ. ಆಫ್ಟರ್ ವಾಸ್ಕೋ ಡಿ ಗಾಮ, Francisco de Almeida, he was a viceroy of Portuguese. He arrived to India. Remember this very very important person because he introduced blue water policy. So many times they are asking in the examination who introduced the blue water policy, then what is blue water policy? So blue water policy introduced by the Francisco de Almeida. So what is the blue water policy? Blue water policy is nothing but they established their supremacy over the seas instead of the land. ಅಂದರೆ ಈ ಒಂದು ಪೋರ್ಚುಗೀಸರು ಅದರಲ್ಲಿ ಫ್ರಾನ್ಸಿಸ್ಕೋ ಡಿ ಅಲ್ಮೀಡಿಯಾ ಒಂದು ಗುರಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಈ ಭೂಮಿ ಮೇಲೆ ಸಾರ್ವಭೌಮತ್ವ ಸಾಧಿಸುವ ಬದಲು ಈ ಸಾಗರ ಸಮುದ್ರಗಳ ಮೇಲೆ ಸಾರ್ವಭೌಮತ್ವ ಸಾಧಿಸಬೇಕು ಅಂತ. ಸೊ ಆ ಒಂದು ಉದ್ದೇಶಕ್ಕೆ ಬ್ಲೂ ವಾಟರ್ ಪಾಲಿಸಿ ಅಂತ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಫ್ಟರ್ ದಟ್ ಆಲ್ಫೆನ್ಸೋ ಡಿ ಅಲ್ಬುಕರ್ಕ್ ಈಸ್ ವೆರಿ ಪವರ್ಫುಲ್ ವೈಸ್ರಾಯ್ ಆಫ್ ಪೋರ್ಚುಗೀಸ್ and he considered as he was the real founder of the Portuguese in India. ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರನ್ನು ಕರೀತಾರಪ್ಪ ಅಂದರೆ ಅವರನ್ನು ಆಲ್ಬುಕರ್ಕ್ ಅಂತ ಕರೀತಾರೆ. Then what was the achievement of Albuquerque in India? ಭಾರತದ ಸಾಧನೆ ಏನಪ್ಪ ಅಂತ ಹೇಳಿದ್ರೆ, Albuquerque he waged war against the Sultan of Bijapur in the year 1510. 1510ರಲ್ಲಿ ಈ ಬಿಜಾಪುರದ ಸುಲ್ತಾನನ ಮೇಲೆ ಯುದ್ಧ ಮಾಡಿ ಗೋವಾವನ್ನು ಗೆದ್ದುಕೊಳ್ತಾರೆ. He waged war against the Bijapur Sultan and he won Goa and he made that is the administrative center of Portuguese in India. ಭಾರತದಲ್ಲಿ ಅವರ ಒಂದು ಆಡಳಿತ ಕೇಂದ್ರವನ್ನಾಗಿ ಗೋವಾವನ್ನು ಮಾಡ್ಕೊಳ್ತಾರೆ ಅಂತ. And Portuguese power decreases with the arrival of the Dutch and English in India. ಭಾರತದಲ್ಲಿ ಡಚ್ಚರು ಮತ್ತು ಬ್ರಿಟಿಷರು ಬಂದಾದ ಮೇಲೆ ಈ ಒಂದು ಪೋರ್ಚುಗೀಸರ ಒಂದು ಪತನ ಆರಂಭ ಆಗುತ್ತೆ, ಅವರ ಪ್ರಾಮುಖ್ಯತೆ ಕಡಿಮೆ ಆಗುತ್ತೆ ಅಂತ. Okay, second European, they were the Dutch and also we can call it as the Netherlands and also we can call it as the Holland. Dutch, Holland, Netherlands ಇವೆಲ್ಲನೂ ಸೇಮ್. And these Dutch, they established United East India Company in the year 1602 and also we can call it as the Dutch East India Company. Dutch East India Company ಕರಿತೀವಿ ಆರ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಕರಿತೀವಿ. 1602ರಲ್ಲಿ ನಮ್ಮ ಭಾರತದಲ್ಲಿ ಪ್ರಾರಂಭಿಸಿದರು. They aim to doing business in like India, Java, Sumatra, Indonesia, which are the countries they were very rich regarding the spices. ಹಾಗಾಗಿ ಈ ಸ್ಪೈಸಸ್ ಎಲ್ಲಿ ಜಾಸ್ತಿ ಇರುತ್ತೋ ಆ ಒಂದು ಕಂಟ್ರೀಸನ್ನು ಆ ಕಂಟ್ರೀಸಲ್ಲಿ ವ್ಯಾಪಾರ ಮಾಡಬೇಕು ಅಂತ ಇವರು ಒಂದು ಗುರಿ ಇಟ್ಕೊಂಡಿದ್ರು ಅಂತ. ಆ್ಯಂಡ್ ಡಚ್ ದೇ ಎಸ್ಟಾಬ್ಲಿಷ್ ದಿ ವೇರ್ ಹೌಸಸ್ ಇನ್ ಸೂರತ್, ಕ್ಯಾಂಬೆ, ಕೊಚಿನ್, ನಾಗಪಟ್ಟಣಂ, ಮಚಿಲಿಪಟ್ಟಣಂ ಈ ಒಂದು ಸ್ಥಳಗಳಲ್ಲಿ ಅವರು ಈ ಶೀತಲ ಸಂಸ್ಕರಣಾ ಕೇಂದ್ರಗಳು, ಸಂಗ್ರಹಣಾ ಕೇಂದ್ರಗಳನ್ನು ಅವರು ಸ್ಥಾಪಿಸಿದರು. ಬೈ ಡೂಯಿಂಗ್ ದಿಸ್ ಡಚ್ ದಿ ಬ್ರೋಕ್ ದಿ ಮೊನೋಪೋಲಿ ಆಫ್ ದಿ ಪೋರ್ಚುಗೀಸ್ ಇನ್ ಇಂಡಿಯಾ. ಭಾರತದಲ್ಲಿ ಇದಕ್ಕೆ ಮೊದಲು ಪೋರ್ಚುಗೀಸರು ಯಾವ ರೀತಿ ಸಾರ್ವಭೌಮತ್ವವನ್ನು ಸಾಧಿಸಿದರೋ ಅವರ ಒಂದು ಸಾರ್ವಭೌಮತ್ವವನ್ನು ಮುರಿದಿದ್ದು ಯಾರಪ್ಪ ಅಂದರೆ ಡಚ್ಚರ್ ಅಂತೇಳಿ. ಲೇಟರ್ ಆಫ್ಟರ್ ದಿಸ್ ಡಚ್
unable to fight with the English and French, they limited only for the rich spicy islands. That is about the Dutch. Then very important Europeans, they were English or British. So first, the British Queen Elizabeth, she issued a royal permission to the East India Company to trade in the eastern countries in the year 1600 December 31st. ಅಂದರೆ ಬ್ರಿಟನ್ ರಾಣಿ ಎಲಿಜಬೆತ್ ಅಂತೇಳಿ ಕ್ವೀನ್ ಎಲಿಜಬೆತ್ ಅಂತ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಗೆ 15 ವರ್ಷಗಳ ಕಾಲ ನೀವು ಈ ಪೂರ್ವಾತ್ಯ ರಾಷ್ಟ್ರಗಳಲ್ಲಿ ವ್ಯಾಪಾರ ಮಾಡಬಹುದು ಅನ್ನೋದಕ್ಕೆ ಒಂದು ಪರವಾನಗಿ ಕೊಡ್ತಾರೆ. ದಟ್ ಈಸ್ ದ ಪರ್ಮಿಷನ್ ಗಿವನ್ ಬೈ ದಿ ಕ್ವೀನ್ ಎಲಿಜಬೆತ್. And these Britishers, they started their business in the year 1613. Then Mughal Emperor Jahangir, he permitted to British East India Company to establish warehouses at Surat in the year 1613. So ಜಹಾಂಗೀರ್ ಅನ್ನುವಂಥವರು ಬ್ರಿಟಿಷರು ಮೊದಲ ಬಾರಿಗೆ ಭಾರತದಲ್ಲಿ ಒಂದು ವೇರ್ ಹೌಸಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ 1617ರಲ್ಲಿ ಒಂದು ಪರ್ಮಿಷನ್ ಅನ್ನು ಕೊಡ್ತಾರೆ. Then Thomas Roe. So who was Thomas Roe? So he was the ambassador of James I. James I, he was the Prince of England. So he sent Thomas Roe to the court of the Jahangir. Jahangir ಆಸ್ಥಾನಕ್ಕೆ ಕಳಿಸ್ತಾರೆ. By this, these Britishers, they started the factories at Agra, Ahmedabad, Surat and Bharuch. ಈ ಒಂದು ಪ್ಲೇಸ್ಗಳಲ್ಲಿ ಅವರು ಕಾರ್ಖಾನೆ ಸ್ಥಾಪಿಸ್ತಾರೆ. So remember, in India, by the side of the British Queen and King, they hold their power in some places in India, and East India Company, they hold their power in some places in India. ಹಾಗಾಗಿ ಎರಡು ರೀತಿಯಲ್ಲಿ ಒಂದು ಕಡೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ವ್ಯಾಪಾರ ಮಾಡ್ತಿದ್ರೆ ವ್ಯಾಪಾರ ಕೇಂದ್ರಗಳು ಮಾಡುವಂಥದ್ದು, ಇನ್ನೊಂದು ನೇರವಾಗಿ ಬ್ರಿಟನ್ನ ರಾಣಿ ಅಥವಾ ರಾಜನ ಪರವಾಗಿ ಇಲ್ಲಿ ಭಾರತದಿಂದ ಕೆಲವೊಂದು ಪ್ಲೇಸ್ಗಳನ್ನು ಅವರು ಹೋಲ್ಡ್ ಮಾಡ್ತಿದ್ರು ಅಂತ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಇನ್ 1639. So how these Britishers slowly they captured the important ports in India. So in the year 1639, Britishers they took Madras from the king of Chandragiri. Chandragiri ಅರಸನಿಂದ ಮದ್ರಾಸನ್ನು ತೆಗೆದುಕೊಳ್ತಾರೆ. And Britishers they built St. George Fort. So St. George Fort ಅನ್ನೋದು ಒಂದು ಕೋಟೆಯನ್ನು ಕಟ್ತಾರೆ. ಫೋರ್ಟ್ ವಿಲಿಯಂ ಅನ್ನುವಂಥದ್ದು ಕಲ್ಕತ್ತಾದಲ್ಲಿ ಇರುತ್ತೆ ಕೋಟೆ, ಬಟ್ ಸೆಂಟ್ ಜಾರ್ಜ್ ಫೋರ್ಟ್ ಅನ್ನೋದು ಮದ್ರಾಸಲ್ಲಿ ಇರುತ್ತೆ. ಸೊ ಅದನ್ನು ಜ್ಞಾಪಕ ಇಟ್ಕೋಬೇಕು. ಸೊ ಆಫ್ಟರ್ ದಟ್ Charles II, he was the Prince of England. So he gave the Madras to the Bombay for the annual rent of 10 pounds. ಕೇವಲ ಒಂದು 10 ಪೌಂಡ್ಗಳಿಗೆ ಈ ಒಂದು ಮದ್ರಾಸನ್ನು ಬ್ರಿಟನ್ ರಾಜ ಈ ಬಾಂಬೆಗೆ ಕೊಟ್ಬಿಡ್ತಾರೆ. In 1690, Britishers they purchased 3 villages. They were very important villages. They were Sutanati, Calcutta, then Govindapuram. These are the 3 villages. They were in the banks of the river Hooghly. Hooghly ನದಿ ದಡೆಯಲ್ಲಿರುವಂಥ ಈ 3 ಹಳ್ಳಿಗಳನ್ನು ಅವರು ತೆಗೆದುಕೊಳ್ತಾರೆ. And by the 17th century, Britishers they established 3 universities. Remember, the 3 universities established at Calcutta, at Madras, at Bombay. 3 important places which were controlled by the Britishers. They established trade centers, and also they established universities, and also they made the administrative centers of Britishers in India, and also they reformed their own civil and criminal laws in these 3 provinces. That is very important thing. And by the 18th century, Britishers they made Calcutta as the capital city of Britishers in India. ಭಾರತದಲ್ಲಿ ಮೊದಲ ಬಾರಿಗೆ ಕಲ್ಕತ್ತಾವನ್ನು ರಾಜಧಾನಿಯನ್ನು ಮಾಡ್ಕೊಳ್ತಾರೆ. ಸೊ ಇವಾಗ ಒಂದು ಪ್ರಶ್ನೆ ಇರುತ್ತೆ ನೋಡಿ, ಈ ಕಲ್ಕತ್ತಾದಲ್ಲಿರುವ ರಾಜಧಾನಿಯನ್ನು ದೆಹಲಿಗೆ ಯಾವಾಗ ವರ್ಗಾಂತರ ಮಾಡಿದ್ರು ಅಂತ. ವೆನ್ ಬ್ರಿಟಿಷರ್ಸ್ ದೇ ಶಿಫ್ಟೆಡ್ ದಿ ಕ್ಯಾಪಿಟಲ್ ಸಿಟಿ ಫ್ರಮ್ ಕಲ್ಕತ್ತಾ ಟು ಡೆಲ್ಲಿ. ಸೊ ಇದನ್ನು ಒಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ದೆನ್ ದಿ ಲಾಸ್ಟ್ ಯುರೋಪಿಯನ್ಸ್ ದೇ ವರ್ ದಿ ಫ್ರೆಂಚ್. ದೇ ಎಸ್ಟಾಬ್ಲಿಷ್ಡ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ದಿ ಇಯರ್ 1664. 1664ರಲ್ಲಿ ಭಾರತದಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. The first factory of French started at Surat
So Britishers, Portuguese, then French, all they were started the first factory at Surat. Later, the French they established their factories at Machilipatnam, Agra, Ahmedabad, and other places in India. And these French they took Valikandapuram from the local Muslim people and they made the famous trade centers in India. That is the center we are calling now Pondicherry or Puducherry. This duplex is a very powerful viceroy of the French. When he arrived to India, strongly aimed to strengthen French in India against the Britishers. ಬ್ರಿಟಿಷರ ವಿರುದ್ಧವಾಗಿ ಫ್ರೆಂಚರ ಒಂದು ಸಾಮ್ರಾಜ್ಯವನ್ನು ಪ್ರಬಲಪಡಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಡೂಪ್ಲೆಕ್ಸ್ ಅವರು ಇಲ್ಲಿ ತಮ್ಮ ಅಸ್ಥಿಭಾರವನ್ನು ಹಾಕ್ಕೊಳ್ತಾರೆ. And this is the strong ambition of the duplex. It leads to Carnatic Wars. I will come with part 3. Don't miss. Thank you. Bye. See the description box and also watch my previous videos.